ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಎರಡನೇ ಟಿ20 ಪಂದ್ಯದಲ್ಲಿ ಆದರೆ ಗೆದ್ದು ಬೀಗಿದೆ. ಇನ್ನು ನಾಯಕ ಅಂದ್ರೆ ಹೀಗಿರ್ಬೇಕು, ಕ್ರಿಕೆಟ್ ಫ್ಯಾನ್ಸ್ ಹೃದಯ ಗೆದ್ದ ಸೂರ್ಯಕುಮಾರ್ ಯಾದವ್. ಆದ್ರೆ ಪಾಕಿಸ್ತಾನಿಗರ ಮಾತು ಕೇಳಿ ಇಂಡಿಯಾದ ಅಭಿಮಾನಿಗಳೆಲ್ಲ ಗರಂ. ಶೋಯಬ್ ಅಖ್ತರ್, ವಾಸಿಂ ಅಖ್ತರ್ ಮಾತು ಕೇಳಿದ್ರೆ ನೀವು ಕೂಡ ಶಾಕ್ ಆಗುವುದು ಪಕ್ಕ. ಅಷ್ಟಕ್ಕೂ ಪಾಕಿಸ್ತಾನಿಗರು ಏನೆಲ್ಲ ಮಾತನಾಡಿದ್ದಾರೆ ಈ ಗೆಲುವಿನ ಬಗ್ಗೆ ಮತ್ತು ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ಗೆದ್ದ ಬಳಿಕ ಎರಡನೇ ಟಿ20 ಪಂದ್ಯ ಗೆದ್ದ ಬಳಿಕ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ20 ಪಂದ್ಯ ಬಂದ್ಬಿಟ್ಟು ರಾಯ್ಪುರ್ ನಲ್ಲಿ ನಡೆಯುತ್ತಿದೆ. ಇನ್ನು ಈ ಪಂದ್ಯದಲ್ಲಿ ಭಾರತದ ಬ್ಯಾಟರ್ಸ್ ನ್ಯೂಜಿಲೆಂಡ್ ನ ಬೌಲರ್ಸ್ ಗಳಿಗೆ ಪಾಠ ಕಲಿಸಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 2 ವರ್ಷಗಳ ನಂತರ ಇಶಾನ್ ಕಿಶನ್ ಗೆ ಭಾರತ ತಂಡದಲ್ಲಿ ಆಡುವ ಅವಕಾಶ ಸಿಕ್ಕ ಅವಕಾಶ ಬಳಸಿಕೊಂಡ ಅವರು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ದರು. ಭಾರತ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದ್ದರು. ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 76 ರನ್ಗಳಿಗೆ ಔಟ್ ಆದರು. ಇಶಾನ್ ಕಿಶನ್ ಔಟ್ ಆದ ನಂತರ ಸೂರ್ಯಕುಮಾರ್ ಯಾದವ್ ಮೈದಾನದಲ್ಲಿ ನಡೆದುಕೊಂಡ ರೀತಿ ಎಲ್ಲರ ಹೃದಯಗಳನ್ನಾದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಭಾರತ ನ್ಯೂಜಿಲೆಂಡ್ ಸರಣಿಯ ಎರಡನೇ ಪಂದ್ಯ ಇಶಾನ್ ಕಿಶನ್ ಅವರಿಗೆ ವಿಶೇಷವಾಗಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ 208 ರನ್ ಆದ್ರೆ ಗಳಿಸಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತದ ಪರ ಇಶಾನ್ ಕಿಶನ್ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಭಾರತವನ್ನು ಬಲಿಷ್ಠ ಸ್ಥಿತಿಗೆ ತಂದರು. ಅವರು ಕೇವಲ 32 ಬಾಲ್ಗಳಲ್ಲಿ 11 4 ಮತ್ತು 4 ಸಿಕ್ಸರ್ ಗಳನ್ನು ಒಳಗೊಂಡಂತೆ 76 ರನ್ ಗಳಿಸಿದ್ದರು. ಈ ಅವಧಿಯಲ್ಲಿ ಅವರು ಸ್ಟ್ರೈಕ್ ರೇಟ್ ಮಾತ್ರ 237.50 ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇದು ನ್ಯೂಜಿಲೆಂಡ್ ಬೌಲರ್ ಗಳನ್ನು ನಿರಾಶಾದರೆಗೊಳಿಸಿತು. ಇನ್ನು ಈ ಇನ್ನಿಂಗ್ಸ್ ನ ವಿಶೇಷ ಏನಂತ ಅಂದ್ರೆ ಇಶಾನ್ ಕಿಶನ್ ಅವರ ಇನ್ನಿಂಗ್ಸ್ ಕೂಡ ವಿಶೇಷವಾಗಿತ್ತು. ಏಕೆಂದರೆ ಭಾರತ ತಂಡವು ತಮ್ಮ 2 ಆರಂಭಿಕ ಆಟಗಾರರನ್ನು ಬೇಗನೆ ಆದರೆ ಕಳೆದುಕೊಂಡಿತು. ಸಂಜು ಸ್ಯಾಮ್ಸನ್ 6 ರನ್ಗಳಿಗೆ ಔಟ್ ಆದರೆ ಅಭಿಷೇಕ್ ಶರ್ಮಾ ಗೋಲ್ಡನ್ ಡಕ್ಗೆ ಔಟ್ ಆದರು. ಇದು ಭಾರತ ತಂಡವನ್ನು ಸಂಕಷ್ಟಕ್ಕೆ ಕೂಡ ಸಿಲುಕಿಸಿತ್ತು. ಇನ್ನು ಸೂರ್ಯಕುಮಾರ್ ಯಾದವ್ ಫಾರ್ಮ್ ಗೆ ಮರಳುತ್ತಿದ್ದರು. ತಿಲಕ್ ವರ್ಮಾ ಕೂಡ ಇರಲಿಲ್ಲ. ಆದ್ದರಿಂದ ತಂಡದ ಇನ್ನಿಂಗ್ಸ್ ಅನ್ನು ಯಾರು ಉಳಿಸುತ್ತಾರೆ ಎಂಬ ಪ್ರಶ್ನೆ ಇದ್ದಾಗ ಇಶಾನ್ ಕಿಶನ್ ಮುಂದೆ ಬಂದು ಆಸರೆಯಾದ್ರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಸೂರ್ಯನಿಗೆ ಇಶಾನ್ ಕಿಶನ್ ಸಾಥ. ಇಶಾನ್ ಕಿಶನ್ 21 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ನಂತರವೂ ಅವರು ಬ್ಯಾಟ್ ಬಿರುಗಾಳಿ ಎಬ್ಬಿಸಿತ್ತು ಮತ್ತು ಇಶಾನ್ ಕಿಶನ್ ಅವರು ಸ್ಟ್ರೈಕ್ ರೇಟ್ ಸೂರ್ಯಕುಮಾರ್ ಯಾದವ್ ಅವರಿಗೆ ಸಮಯ ತೆಗೆದುಕೊಂಡ ತಮ್ಮ ಇನ್ನಿಂಗ್ಸ್ ಅನ್ನು ಕಾರ್ಯಗೊಳಿಸಲು ಅವಕಾಶ ಮಾಡಿಕೊಟ್ಟಿತು. ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಕೇವಲ 48 ಎಸೆತಗಳಲ್ಲಿ 122 ರನ್ಗಳ ಜೊತೆ ಆಟ ಆಡಿದರು. ಇಶಾನ್ ಕಿಶನ್ ತಮ್ಮ ಇನ್ನಿಂಗ್ಸ್ ನ 10ನೇ ಓವರ್ ನಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾದರು ಮತ್ತು ಚೆಂಡು ಗಾಳಿಯಲ್ಲಿ ಎತ್ತರಕ್ಕೆ ಹೋಗುವಾಗ ಕ್ಯಾಚ್ ಔಟ್ ಆದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಔಟ್ ಆದ ನಂತರ ಸೂರ್ಯಕುಮಾರ್ ಯಾದವ್ ಅವರ ಬಳಿಗೆ ಹೋಗಿ ಅವರನ್ನು ಅಭಿನಂದಿಸಿದರು ಮತ್ತು ಮೈದಾನದಲ್ಲಿ ಇಶಾನ್ ಕಿಶನ್ ಅವರಿಗೆ ಸೂರ್ಯ ಭಾವನಾತ್ಮಕ ಅಪ್ಪುಗೆಯನ್ನು ಕೂಡ ನೀಡಿದರು. ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರ ಈ ಒಂದು ಎಲ್ಲರ ಹೃದಯ ಆದರೆ ಗೆದ್ದಿದ್ದಂತಾನೆ ಹೇಳ್ಬಹುದು. ಸೂರ್ಯಕುಮಾರ್ ಯಾದವ್ ನಾಯಕ ಮತ್ತು ಆಟಗಾರನಾಗಿ ಇಶಾನ್ ಕಿಶನ್ ಅವರ ಆಟವನ್ನು ಹೊಗಳುತ್ತಿದ್ದಂತೆಯೇ ಎಲ್ಲರೂ ಸೂರ್ಯ ಅವರನ್ನು ಹೊಗಳುತ್ತಿದ್ದರು. ಸೂರ್ಯ ಜೊತೆಗೆ ಎಲ್ಲ ಆಟಗಾರರು ಕೂಡ ಅವರನ್ನು ಅಭಿನಂದಿಸಿದ್ರ ಅಂತಾನೆ ಹೇಳ್ಬಹುದು. ಇದೆಲ್ಲ ಆದ್ಮೇಲೆ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಟಿ20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 15.2 ಓವರ್ಗಳಲ್ಲಿ ಈ ಪಂದ್ಯವನ್ನಾದರೆ ಗೆಲ್ಲುತ್ತೆ. ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಪಾಕಿಸ್ತಾನದ ಮಾಜಿ ಆಟಗಾರರು ಏನೆಲ್ಲ ಮಾತನಾಡಿದಾರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಭಾರತ ತಂಡ ಇವತ್ತು ನ್ಯೂಜಿಲೆಂಡ್ ವಿರುದ್ಧ 2-2 ಟಿ20 ಪಂದ್ಯದಲ್ಲಿ ಗೆದ್ದಿರಬಹುದು. ಇವಾಗ ಸದ್ಯದ ಮಟ್ಟಿಗೆ ಭಾರತ ತಂಡ ಫಾರ್ಮ್ ನಲ್ಲಿ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಟಿ20 ವಿಶ್ವಕಪ್ ನಲ್ಲಿ ನಮ್ಮ ಪಾಕಿಸ್ತಾನದ ಪವರ್ ಏನಂತ ನಾವು ತೋರಿಸ್ತೇವೆ ಮತ್ತು ಪಾಕಿಸ್ತಾನ ತಂಡವನ್ನು ಸೋಲಿಸಲಿ ಮತ್ತು 15ನೇ ತಾರೀಕು ನಾವು ಫೆಬ್ರವರಿ 15ನೇ ತಾರೀಕು ತೋರಿಸುತ್ತೇವೆ ಮತ್ತು ಭಾರತಕ್ಕೆ ಸೋಲು ಎಂಬುದು ಏನಂತ ತೋರಿಸುತ್ತೇವೆ ಅಂತಂದು ಪಾಕಿಸ್ತಾನದ ಮಾಜಿ ಆಟಗಾರರಾದ್ರೆ ಹೇಳಿದ್ದಾರೆ. ಇನ್ನು ಶೋಯಬ್ ಅಖ್ತರ್ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಹೌದು, ಬ್ಯಾಟಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಭಾರತ ತಂಡದ ಬ್ಯಾಟಿಂಗ್ ತುಂಬಾನೇ ಸ್ಟ್ರಾಂಗ್ ಇದೆ ಅಂತ ಗೊತ್ತಿದೆ. ಇನ್ನು ಇಶಾನ್ ಕಿಶನ್ ಕೂಡ ಫಾರ್ಮ್ ಗೆ ಬಂದದ್ದು ಮತ್ತು ಇಶಾನ್ ಕಿಶನ್ ಈ ರೀತಿ ಆಡ್ತಾ ಇರೋದು ನೋಡಿದ್ರೆ ನಮಗೂ ಕೂಡ ಸ್ವಲ್ಪ ಭಯ ಆದಂತೆ ಆಗುತ್ತೆ. ಆದರೆ ನಮ್ಮಲ್ಲಿ ತುಂಬಾನೇ ಬಲಿಷ್ಠವಾದಂತಹ ಬೌಲರ್ಸ್ ಗಳಿದ್ದಾರೆ ಮತ್ತು ಆ ಕಾರಣದಿಂದಾಗಿ ನಮ್ಮ ವಿರುದ್ಧ ಭಾರತ ತಂಡ ಗೆಲ್ಲಲು ಸಾಧ್ಯವಿಲ್ಲ. ಭಾರತ ತಂಡವನ್ನು ನಾವು ವಿಶ್ವಕಪ್ ನಲ್ಲಿ ಟಿ20 ವಿಶ್ವಕಪ್ ನಲ್ಲಿ ಮೊದಲನೇ ಪಂದ್ಯದಲ್ಲಿ ಆದರೆ ಸೋಲಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಸೇಡು ಆದರೆ ತೀರಿಸಿಕೊಳ್ಳುತ್ತೇವೆ ಮತ್ತು ಇನ್ನು ಭಾರತ ತಂಡವನ್ನು ವಿಶ್ವಕಪ್ ನಲ್ಲಿ ಸೋಲಿಸೋದೇ ನಮ್ಮ ದೊಡ್ಡ ಗುರಿ ಅಂತಂದು ಪಾಕಿಸ್ತಾನದ ಮಾಜಿ ಆಟಗಾರರಾದ್ರೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಇನ್ನು ಎರಡನೇ ಟಿ20 ಪಂದ್ಯದ ಸ್ವಲ್ಪ ಹೈಲೈಟ್ಸ್ ಬಗ್ಗೆನೂ ಕೂಡ ನೋಡೋಣ ಬನ್ನಿ. ಇನ್ನು ಭಾರತ ತಂಡ ಟಿ20 ಕ್ರಿಕೆಟ್ ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಅಂತಾನೆ ಹೇಳ್ಬೋದು. 5 ಪಂದ್ಯಗಳ ಟಿ20 ಸರಣಿಯ ಎರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನೀಡಿದ್ದ 209 ರನ್ಗಳ ಬೃಹತ್ ದೊಡ್ಡ ಗುರಿಯನ್ನು
ಭಾರತ ತಂಡ ಲೀಲಾಜಾಲವಾಗಿ ಚೇಸ್ ಮಾಡಿ ಗೆಲುವಾದರೆ ಪಡೆಯಿತು. ಕಮ್ಬ್ಯಾಕ್ ಹೀರೋ ಇಶಾನ್ ಕಿಶನ್ 76 ರನ್ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬಹಳ ದಿನಗಳ ನಂತರ ಚುಟುಕು ಕ್ರಿಕೆಟ್ ನಲ್ಲಿ ವಿಶ್ವ ಧ್ವಂಸಕಾರಿ ಬ್ಯಾಟಿಂಗ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬರೋಬ್ಬರಿ 23 ಇನ್ನಿಂಗ್ಸ್ ಗಳ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ಅರ್ಧಶತಕ ಸಿಡಿಸಿ ಫಾರ್ಮ್ಗೆ ಆದರೆ ಮರಳಿದ್ದಲ್ಲದೆ ಭಾರತ ತಂಡಕ್ಕೆ ಸುಲಭ ಗೆಲುವು ಕೂಡ ತಂದುಕೊಟ್ಟರು. ಇವರಿಬ್ಬರ ಅಬ್ಬರದಿಂದ ಭಾರತ ತಂಡ 209 ರನ್ಗಳ ಬೃಹತ್ ಗುರಿಯನ್ನು ಇನ್ನು 28 ಬಾಲ್ಗಳು ಇರುವಂತೆ ಗೆಲುವಾದರೆ ಸಾಧಿಸಿತು ನಮ್ಮ ಭಾರತ ತಂಡ. ಇನ್ನು ಭಾರತ ತಂಡಕ್ಕೆ ಆರಂಭಿಕರ ವೈಫಲ್ಯ. ಹೌದು ಸ್ನೇಹಿತರೆ, 209 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಮೊದಲನೇ 7 ಎಸೆತದಲ್ಲಿ ಭಾರಿ ಆಘಾತ ಎದುರಾಯಿತಂತಾನೆ ಹೇಳ್ಬೋದು. ಇನ್ನು ಮೊದಲ ಓವರ್ನಲ್ಲಿ 5 ಬಾಲ್ಗಳಲ್ಲಿ 6 ರನ್ ಗಳಿಸಿದ್ದ ಸಂಜು ಸ್ಯಾಮ್ಸನ್ ಅವರು ಮ್ಯಾಟ್ ಹೆನ್ರಿ ಬೌಲಿಂಗ್ ನಲ್ಲಿ ಸಚಿನ್ ರವೀಂದ್ರಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ತಾವೆದುರಿಸಿದ 2ನೇ ಎಸೆತದಲ್ಲಿ ಸಂಜು ಸ್ಯಾಮ್ಸನ್ ಜೀವದಾನ ಆದರೂ ಪಡೆದಿದ್ರು, ಆದರೆ ಅದನ್ನ ಬಳಸಿಕೊಳ್ಳಲು ವಿಫಲಾದ್ರ ಅಂತಾನೆ ಹೇಳ್ಬೋದು. ಇನ್ನು 2ನೇ ಓವರ್ನ ಮೊದಲನೇ ಎಸೆತದಲ್ಲಿ ವಿಶ್ವದ ನಂಬರ್ 1 T20 ಬ್ಯಾಟರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಜಾಕಬ್ ಡಪ್ಪಿ ಬೌಲಿಂಗ್ ನಲ್ಲಿ ಗೋಲ್ಡನ್ ಡಕ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ವಿಧ್ವಂಸ ಸೃಷ್ಟಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್. ಹೌದು ಸ್ನೇಹಿತರೆ, 6 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ ಸೋಲಿನ ಸುಳಿಗಾದ್ರೆ ಸಿಕ್ಕಿತ್ತು. ಆದರೆ ಇಶಾನ್ ಕಿಶನ್ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ಇವರಿಬ್ಬರ ಎಲ್ಲರ ಲೆಕ್ಕಾಚಾರವನ್ನೇ ಕ್ಷಣದಲ್ಲೇ ಉಲ್ಟಾ ಪಲ್ಟಾದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಇಬ್ಬರು ಬ್ಯಾಟರ್ಗಳು ಕಿವೀಸ್ ಬೌಲರ್ ಗಳನ್ನ ಮನ ಬಂದಂತೆ ಆದ್ರೆ ದಂಡಿಸಿದರು. ಕೇವಲ 49 ಬಾಲ್ಗಳಲ್ಲಿ ಈ ಜೋಡಿ 122 ರನ್ ಸಿಡಿಸಿ ಕಿವೀಸ್ ಬೌಲರ್ ಗಳನ್ನ ಧೂಳಿಪಟ ಆದ್ರೆ ಮಾಡಿದರು. ಇನ್ನು ಈ ಇಬ್ಬರು ಆಟಗಾರರು ಬೌಂಡರಿ ಸಿಕ್ಸರ್ ಗಳ ಸುರಿಮಳೆ ಆದರೆ ಸಿಡಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 34 ಬಾಲ್ಗಳಲ್ಲಿ 11 4 4 ಸಿಕ್ಸರ್ ಗಳ ಸಹಿತ 76 ರನ್ ಸಿಡಿಸಿ ಔಟ್ ಆದರು. ಇನ್ನು ಅಪ್ಪರಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಂ ದುಬೆ. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಅವರು 37 ಬಾಲ್ಗಳಲ್ಲಿ 9 4 ಮತ್ತು 4 ಸಿಕ್ಸರ್ ಗಳ ಸಹಿತ ಅಜಯ್ 82 ರನ್ ಗಳಿಸಿದರೆ ಕೊನೆಯಲ್ಲಿ ಅಪ್ಪರಿಸಿದಂತ ಶಿವಂ ದುಬೆ ಕೇವಲ 18 ಬಾಲ್ಗಳಲ್ಲಿ 1 4 ಮತ್ತು 3 ಸಿಕ್ಸರ್ ಗಳ ಸಹಿತ ಅಜಯ 36 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡಿಯಾದರೆ ಸೇರಿಸಿದರು. ಇನ್ನು ಭಾರತ ತಂಡ ಕೇವಲ 15.2 ಓವರ್ಗಳಲ್ಲಿ 209 ರನ್ಗಳ ಗುರಿಯನ್ನ ಚೇಸ್ ಮಾಡಿತ್ತು. ಇದು ಭಾರತ ತಂಡದ ಜಂಟಿ ಗರಿಷ್ಠ ರನ್ ಚೇಸ್ ಆಗಿದೆ. ಇನ್ನು ಈ ಹಿಂದೆ ಇಷ್ಟೇ ಗುರಿಯನ್ನ 2 ಬಾರಿ ಚೇಸ್ ಮಾಡಿ ಗೆಲುವು ಕೂಡ ಪಡೆದಿತ್ತು. ಇನ್ನು ಕಿವೀಸ್ ಧೂಳಿಪಾಟ ಮತ್ತು ಪಡೆ ಧೂಳಿಪಾಟ ಅಂತಾನೆ ಹೇಳ್ಬೋದು. ನ್ಯೂಜಿಲೆಂಡ್ ತಂಡದ ಬೌಲರ್ಸ್ ಗಳು ಎಲ್ಲರೂ 10ರ ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ ಮತ್ತು ದುಬಾರಿ ಕೂಡ ಆಗಿದ್ದಾರೆ. ಜಾಕಬ್ ಡಪ್ಪಿ 38 ರನ್ ಕೊಟ್ಟು 1 ವಿಕೆಟ್ ಪಡೆದರೆ ಮ್ಯಾಟ್ ಹೆನ್ರಿ 3 ಓವರ್ಗಳಲ್ಲಿ 41 ರನ್ ಆದರೆ ಬಿಟ್ಟು ಕೊಟ್ಟರು, ಹಾಗೆ 1 ವಿಕೆಟ್ ಕೂಡ ಪಡೆದರು. ಇನ್ನು ಈ ಸೋದಿ 3 ಓವರ್ಗಳಲ್ಲಿ 34 ರನ್ ನೀಡಿ 1 ವಿಕೆಟ್ ಪಡೆದರೆ ಜಾಕರಿ ಪೌಲ್ಸ್ಗೆ ಕೇವಲ 3 ಓವರ್ಗಳಲ್ಲಿ 67 ರನ್ ನೀಡಿ ದುಬಾರಿ ಕೂಡ ಆದರು. ಇನ್ನು ಕಿವೀಸ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿತ್ತು. ನಾಯಕ ಮಿಚ್ಚಲ್ ಶಾಂಟ್ನರ್ 27 ಬಾಲ್ಗಳಲ್ಲಿ ಅಜಯ 47 ರನ್ ಮತ್ತು ಸಚಿನ್ ರವೀಂದ್ರ 26 ಬಾಲ್ಗಳಲ್ಲಿ 44 ರನ್ ಮತ್ತು ಟೀಮ್ ಸೇಪರ್ಟ್ 13 ಎಸೆತಗಳಲ್ಲಿ 24 ರನ್ ಮತ್ತು ಗ್ಲೆನ್ ಫಿಲಿಪ್ಸ್ 13 ಬಾಲ್ಗಳಲ್ಲಿ 19 ರನ್ ಮತ್ತು ಡ್ಯಾರೆಲ್ ಮಿಚ್ಚಲ್ 11 ಬಾಲ್ಗಳಲ್ಲಿ 18 ರನ್, ಹಾಗೆ ಡೆವೆನ್ ಕಾನ್ವೆ 9 ಬಾಲ್ಗಳಲ್ಲಿ 19 ರನ್ ಮತ್ತು ಪೌಲ್ಸ್ 8 ಬಾಲ್ಗಳಲ್ಲಿ ಅಜಯ್ 15 ರನ್ ಗಳಿಸಿ ತಂಡದ ಮೊತ್ತ 200 ರನ್ ಗಡಿ ದಾಟಿದರೆ ನೆರವಾದ್ರ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು 2ನೇ T20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 15.2 ಓವರ್ಗಳಲ್ಲೇ ಈ ಚೇಜನ್ ಆದರೆ ಈಸಿಯಾಗಿ ಚೇಜ್ ಆದರೆ ಮಾಡಿ ಬಿಸಾಕಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗಾದ್ರೆ ಸಿಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆನ್ ಇಟ್ಕೊಳ್ಳಿ.